ನೆಲಮಂಗಲದ ವಾಜರಹಳ್ಳಿ ಗ್ರಾಮದ ವ್ಯಾಪ್ತಿಗೆ ಬರುವ ಕಾವೇರಿ ನಗರದಲ್ಲಿ ರೂಪಾ ಎಂಬುವವರ ಮನೆಯಲ್ಲಿ ಆಡುಹಗಲೇ ಕಳ್ಳತನವಾಗಿದ್ದು ಸುಮಾರು 12ರಿಂದ 1 ಗಂಟೆ ಸುಮಾರಿಗೆ ಮಾಲೀಕರು ಇಲ್ಲದ ಸಮಯವನ್ನು ನೋಡಿಕೊಂಡು ಡೋರ್ನ ಲಾಕ್ ಹೊಡೆದು ಕಳ್ಳತನ ಮಾಡಲಾಗಿದೆ. 1 ಕೆಜಿ ಬೆಳ್ಳಿ 30 ಗ್ರಾಂ ಗೋಲ್ಡ್ ಕಳ್ಳತನವಾಗಿದ್ದು ಅಕ್ಕಪಕ್ಕದ ನಿವಾಸಿಗಳು ಆತಂಕಗೊಂಡಿದ್ದಾರೆ. ಆಡುಹಗಲೇ ಈ ರೀತಿ ಆದರೆ ಮುಂದಿನ ಗತಿಯೇನು ಎಂಬ ಚಿಂತೆ ಸಾರ್ವಜನಿಕರಲ್ಲಿ ಕಾಡತೊಡಗಿದೆ. ಡಿವೈಎಸ್ಪಿ ಜಗದೀಶ್ ಹಾಗೂ ಟೌನ್ ಇನ್ಸ್ಪೆಕ್ಟರ್ ಶಶಿಧರ್ ಹಾಗೂ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನೆಲಮಂಗಲ ಟೌನ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಕಳ್ಳನಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಎಷ್ಟು ಗಂಟೆ ಹೋಗಿದ್ರಮ್ಮ? 9 ಗಂಟೆಗೆ ಹೋಗ್ತೀವಿ ಸರ್, ಡೈಲಿ ಡ್ಯೂಟಿಗೆ. ಬರೋದು 4 ಗಂಟೆ. ಇವತ್ತು ಅದೇ ಸರ್, ನನ್ನ ಮಗ ಕಾಲೇಜ್ಗೆ ಹೋಗಿದ್ದ, ಒಂದು ಹಾಫ್ ಡೇ ಇವತ್ತು. ತಕ್ಷಣ ಒಂದು 2 ಗಂಟೆ ಅಷ್ಟು ಬಂದಿದ್ದ ಮನೆಗೆ, 1-2 ಗಂಟೆ ಬಂದ ತಕ್ಷಣ ಅದು ಡೋರ್ ಓಪನ್ ಇತ್ತಲ್ಲ, ನಾವು ಡ್ಯೂಟಿಗೆ ಹೋಗಿಲ್ಲ ಅಂದ್ಕೊಂಡು ಏನು ಹಿಂಗಾಗಿದೆ ಅಂತ ಬಂದಿದ್ದ ತಕ್ಷಣ ಅದು ಇಲ್ಲಿ ನೋಡ್ತಿದ್ದಂಗೆ ಗೊತ್ತಾಗಿದೆ. ಫೋನ್ ಮಾಡ್ತಾರೆ. ಸರ್ ಏನಿಲ್ಲ ಸರ್, ಒಂದು ಒಳಗಡೆ ಒಳಗಡೆ ಏನಾಗೈತಿ ಅನ್ನೋದು ಅದು ಹೇಳ್ಬೋದಲ್ವ ನೀನು? ಹೊಸ ಕ್ಯಾಮ್ರಾಮನ್ ಮನೆಗಳಿಗೆ ದಪ್ಪ ಬೀಗ ಹಾಕ್ತಾರೆ. ದಪ್ಪ ಬೀಗ ಹಾಕಿದ್ರೆ ಏನಾಗುತ್ತೆ, ಅದು ಹೊರಗಡೆ ಕಾಣುತ್ತೆ ಹೋಗೋ ಬರೋಕ್ಕೆ. ಎಲ್ಲ ಕಡೆ ಎಲ್ಲ 2 ಕೋಟಿ 3 ಕೋಟಿ ಅಷ್ಟು ಮನೆ ಕಟ್ಟಿರ್ತಾರೆ. ಒಂದು 20,000 ರೂಪಾಯಿ ಖರ್ಚು ಮಾಡಿದ್ರೆ 4 ಕ್ಯಾಮ್ರಾ, ಒಂದು DVR, ಒಂದು ಡಿಸ್ಪ್ಲೇ ಸಿಗುತ್ತೆ. ಮಾಡಿಸಲ್ಲ. ಇಡೀ ರೋಡಲ್ಲಿ ಒಂದು ಕ್ಯಾಮ್ರಾ ಇಲ್ಲ. ಆಯಿತಾ, ಇದು ಬಾರ್ಡ್ರು ಬೇರೆ, ಸೊ ಮಾಡೋದಿಲ್ಲ. ಮೇನ್ ಏನಪ್ಪ ಅಂತಂದರೆ ಮನೆಗಳಿಗೆ ಈ ಲಾಕ್ಗಳು ಬರ್ತದೆ, ದಪ್ಪ ಲಾಕ್, ಅದು ಹಾಕ್ಬಾರ್ದು. ಅದು ಹಾಕಿದ್ರೆ ಏನಾಗುತ್ತೆ, ಕಳ್ಳನಿಗೆ ಗೊತ್ತಾಗುತ್ತೆ ಮನೇಲಿ ಯಾರು ಇಲ್ಲ, ಒಂದು ಅರ್ಧ ಗಂಟೆ 3/4 ಗಂಟೆ ಕೆಲಸ ಮುಗಿಸ್ಕೊಂಡು ಹೋಗ್ಬೋದು ಅಂತ. ಸೊ ಆ ಕಾರಣಕ್ಕೋಸ್ಕರ ಮನೆಗಳಿಗೆ ಬೀಗ ಹಾಕ್ಬಾರ್ದು. ಮನೆಗಳಿಗೆ ಬೀಗ ಹಾಕಿದ್ರೆ ಈ ಇದು ಬರುತ್ತೆ, ಸೆಂಟ್ರಲ್ ಲಾಕ್ ಸಿಸ್ಟಮ್ ಬರುತ್ತೆ. ಸೆಂಟ್ರಲ್ ಲಾಕ್ ಸಿಸ್ಟಮ್ ತರ ಹಾಕೊಂಡ್ರೆ ಗೊತ್ತಾಗಲ್ಲ. ಸೊ ಅವಾಗ ಯಾರಿಗೂ ಗೊತ್ತಾಗಲ್ಲ ಮನೇಲಿ ಇದಾರ ಇಲ್ವಾ ಅಂತ ಗೊತ್ತಾಗಲ್ಲ. ಸೊ ಅದಕ್ಕೆ ಅದನ್ನು ಮಾಡಬೇಕಾಗುತ್ತೆ. ಇನ್ನು ಮತ್ತೆ ಇಷ್ಟೆಲ್ಲ ಖರ್ಚು ಮಾಡಿ ಮನೆ ಮಾಡಿರ್ತಾರೆ, ದೊಡ್ಡ ಸೈಟ್ ತಗೊಳ್ತಾರೆ, ಕೋಟ್ಯಾಂತರ ರೂಪಾಯಿ ಕೊಟ್ಟು ಸೈಟ್ ತಗೊಳ್ತಾರೆ, ಮನೆ ಕಟ್ತಾರೆ, ಕನ್ಸಿನ ಮನೆ ಕಟ್ಟಿರ್ತಾರೆ. ಅದಕ್ಕೊಂದು 20,000 ರೂಪಾಯಿ ಖರ್ಚು ಮಾಡಿದ್ರೆ ಸೇಫ್ಟಿ ಮಾಡ್ಕೊಳ್ತಾರೆ. ಈಗ ನೋಡಿ, ಕಳ್ಳ ಅವ್ನು ಬರೋನು ಕೂಡ ಭಯ ಇರುತ್ತೆ. ಈ ರೋಡಲ್ಲಿ ಬಂದರೆ ಕ್ಯಾಮ್ರಾ ಹೋಗಪ್ಪ, ಕಳ್ಳಕೊಂಡ್ಬಿಡ್ತಾನೆ, ಹೋಗೋದು ಬೇಡ ಅಂತ. ಏನೇ ಮಾಡ್ತಾರೆ, ಚೆಕ್ ಮಾಡಲ್ಲ. ಸುಮ್ಮನೆ ಆಯ್ತು ಬಿಡಪ್ಪ, ಮನೆ ಕಟ್ಟಿದ್ದೀವಿ, ಆರಾಮಾಗಿರುತ್ತೆ, ನಮ್ಗೆ ಏನಕ್ಕೆ ಬೇಕು ಅಂತ. ಇಡೀ ರೋಡ್ ನೋಡಿ, ಪಕ್ಕದ ರೋಡು, ಈ ರೋಡು, ಈ ಕಡೆ ರೋಡು, ಯಾವ ರೋಡಲ್ಲಿ ಕ್ಯಾಮ್ರಾ ಇದೆ. ಇಡೀ ರೋಡ್ ಕ್ಯಾಮ್ರಾ ಇದೆ. ಫಸ್ಟ್ ಕ್ಯಾಮ್ರಾ ವೆರಿ ಇಂಪಾರ್ಟೆಂಟ್. ಕ್ಯಾಮ್ರಾ ಹಾಕ್ಸ್ಕೊಂಡ್ರೆ ಸೇಫ್ಟಿ ಇರುತ್ತೆ, ನಿಮ್ಮ ಸೇಫ್ಟಿ, ನಮಗೂ ಸೇಫ್ಟಿ, ನಾವು ಕೂಡ ಕಳ್ಳನ ಪತ್ತೆ ಮಾಡ್ಬೋದು. ಸೊ ಹಾಗಾಗಿ ಮನೆಗಳಿಗೆ ಬೀಗ ಹಾಕ್ಬಾರ್ದು. ರಾತ್ರಿ ಹೊತ್ತು ಮನೆಯಿಂದ ಯಾರು ಹೋಗಬೇಕು ಅಂತಂದರೆ ಮನೆಗಳಿಗೆಲ್ಲ ಏನು ಮಾಡ್ತಾರೆ ಅಂತಂದರೆ ಲೈಟ್ ಹಾಕ್ಬಿಟ್ಟು ಹೋಗೋದು, ಇಲ್ಲ ಪೇಪರ್ ಅಲ್ಲೇ ಬಿಟ್ಬಿಟ್ಟು ಹೋಗೋದು. ಸೊ ಇದು ಪ್ರಾಬ್ಲಮ್ಮು. ಸೊ ಇದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅಟ್ಲೀಸ್ಟ್ ಅಕ್ಕಪಕ್ಕದಲ್ಲಿ ಇನ್ಫಾರ್ಮ್ ಮಾಡಬೇಕು, ನಾರ್ಮಲ್ ಆಗಿರಬೇಕು, ನ್ಯಾಚುರಲ್ ಆಗಿರಬೇಕು. ಆವಾಗ ಕಳ್ಳೋಂಗೆ ಗೊತ್ತಾಗಲ್ಲ. ಈಗ ಹೆಂಗಾಗುತ್ತೆ ಅಂದ್ರೆ ನಾವೇ ಅವ್ನಿಗೆ ಐಡಿಯಾ ಕೊಡ್ತೀವಿ, ನೋಡು ಇವತ್ತು ಲೈಟ್ ಉಳಿತಾ ಇದೆ, ನಾಳೆಗೂ ಲೈಟ್ ಉಳಿತಾ ಇದೆ ಅಂದರೆ ಮಲ್ಲಿ ಯಾರಿಲ್ಲ ಅಂತ ಕನ್ಫರ್ಮ್. ಹೌದಲ್ಲ, ಲೇಟಾಗಿ ಬರ್ತಾರೆ, ಕೆಲಸ ಮುಗಿಸಿ ಅಲ್ಲೇ ಉಂಡು ತಿಂದು ಕಾಫಿ ಕುಡಿದು ಹೋಗ್ತಾರೆ. ಆಯಿತಾ. ಸೊ ಹಂಗಾಗಿ ನೋಡಿ, ಇದು ಈ ಭಾಗದಲ್ಲಿ ಈ ಥರದ ಅಫೆನ್ಸ್ ಆಗ್ತದೆ ಫಸ್ಟ್ ಟೈಮ್. ಇದಾಗಿರೋ ಕಾರಣ ಏನು ಹೇಳಿ, ಬರೀ 1 ಅವರ್ ಆಗಿದೆ. ಬೆಳಗಿನ ಜಾವದಲ್ಲಿ, ಬೆಳಗಿನ 11 ಗಂಟೆ ಮೇಲೆ 1:30 ಆಗಿದೆ. ಪ್ರಾಬ್ಲಮ್ ಏನಂತಂದರೆ ದಪ್ಪ ಬೀಗ ಹಾಕಿದೆ, ಹೊರಗಡೆ ದಪ್ಪ ಬೀಗ ಹಾಕ್ಬಿಟ್ಟು ಹೋಗಿರೋದು. ಅದು ಹೆಂಗೆ ಅಂದರೆ ಕಳ್ಳರಿಗೆ ಆಹ್ವಾನ ಮಾಡಿದಾಗ ನಮ್ಮಲ್ಲಿ ಯಾರಿಲ್ಲ, ನೀವು ಬಂದು ಬೀಗ ಹಾಕಿದ್ದೀವಿ, ಬನ್ನಿ, ಸ್ವಲ್ಪ ಅಲರ್ಟ್ ಆಗಿದೆ. ಥ್ಯಾಂಕ್ ಯು ಸರ್. ಹೇಳಿ ಮೇಡಮ್, ಈಗ ಕಳ್ಳತನ ಆಗಿದೆ, ಎಲ್ಲಿ ಆಗಿದೆ, ಯಾವ ಪ್ಲೇಸಲ್ಲಿ ಆಗಿದೆ, ಇದು ಆಗೋದಕ್ಕೆ ಕಾರಣ ಆದರೂ ಏನು ಮೇಡಮ್? ಸರ್, ಇದು ನಾವು ಮಧ್ಯಾಹ್ನ ಟೈಮ್ ಇರೋ ಸರ್, ಪ್ರತಿ ದಿವಸ ಕೆಲ್ಸಕ್ಕೆ ಹೋಗ್ತೀವಿ.
ನಾವು ಟೀಚರಾಗಿ ವರ್ಕ್ ಮಾಡ್ತಾಯಿದ್ದೀನಿ ಸರ್ಕಾರಿ ಶಾಲೆಯಲ್ಲಿ. ಪ್ರತಿ ದಿವಸ ಹೋಗಲೇಬೇಕು. ನಾವು 9 ಗಂಟೆಗೆ ಬಿಟ್ಟರೆ ಬರೋದೇ ಮತ್ತೆ 4 ಗಂಟೆಗೆ ಬರ್ತೀವಿ. ಮನೆಯಲ್ಲಿ ನಾನು ನಮ್ಮ ಮನೆಯವರು ನನ್ನ ಮಗ 3 ಜನ ಇರೋದು. ಅವನು ಕಾಲೇಜ್ಗೆ ಹೋಗ್ತಾನೆ. ಹಾಗಾಗಿ ಮಧ್ಯಾಹ್ನ ಟೈಮ್ ಯಾರೂ ಇಲ್ಲೇ ಇರೋ ಸಮಯ ನೋಡಿಕೊಂಡು ಯಾರೋ ಬೇಕು ಅಂತ ವಾಚ್ ಮಾಡಿದ್ದಾರೆ. ಸುಮಾರು ದಿವಸ ನೋಡಿಕೊಂಡು ಹಿಂಗೆ ಮಾಡಿದ್ದಾರೆ ಸರ್. ಮೇಡಮ್, ಈಗ ಈ ಥರ ಎಲ್ಲ ಮಾಡಿದ್ದಾರೆ ಅಂತಂದರೆ ಯಾರು ಗೊತ್ತಿರೋರೇ ಮಾಡಿರ್ಬೋದು, ಸುಮಾರು ದಿವಸದಿಂದ ವಾಚ್ ಮಾಡಿರೋರೇ ಮಾಡಿರ್ಬೋದು. ಹೌದು, ಅದನ್ನು ಹೇಳೋಕ್ಕಾಗಲ್ಲ ಸರ್. ಗೊತ್ತಿರೋರು ಮಾಡಿರ್ತಾರೆ. ಅದೇ ಸಾಮಾನ್ಯ ಸಡನ್ನಾಗಿ ಒಂದೇ ಸರಿ ಯಾರು ಬಂದು ಮಾಡೋಕ್ಕಾಗೋದಿಲ್ಲ. ಅದೇ ಸುಮಾರು ದಿವಸ ವಾಚ್ ಮಾಡಿರ್ತಾರೆ. ಎಷ್ಟು ಗಂಟೆಗೆ ಹೋಗ್ತಾರೆ, ಎಷ್ಟು ಗಂಟೆಗೆ ಬರ್ತಾರೆ ಅಂತ ಅಬ್ಸರ್ವ್ ಮಾಡಿನೇ ಈ ಕೆಲಸ ಮಾಡಿರ್ತಾರೆ. ಸಡನ್ನಾಗಿ ಯಾರೋ ಅಪರಿಚಿತರು ಬಂದುಬಿಟ್ಟು ಒಂದೇ ದಿವಸ ಏಕಾಏಕಿ ಮಾಡೋಕ್ಕಷ್ಟು ಧೈರ್ಯನೂ ಬರಲ್ಲ. ಸುಮಾರು ದಿನ ಅಬ್ಸರ್ವ್ ಮಾಡಿರ್ತಾರೆ. ಮೇಡಮ್, ಏನೇನು ಹೋಗಿದೆ ಮೇಡಮ್? ಸರ್, ಸ್ವಲ್ಪ ಗೋಲ್ಡ್ ಹೋಗಿದೆ, 1 kg ಅಷ್ಟು ಬೆಳ್ಳಿ ಹೋಗಿದೆ ಸರ್. ಗೋಲ್ಡ್ ಎಷ್ಟು? ಗೋಲ್ಡ್ ಒಂದು 30 ಗ್ರಾಮ್ ಹೋಗಿದೆ, 1 kg ಅಷ್ಟು ಬೆಳ್ಳಿ ಹೋಗಿದೆ. ಎಷ್ಟು ಗಂಟೆಗೆ ಈ ಒಂದು ಪ್ರಕರಣ ನಡೆದಿದೆ ಮೇಡಮ್? ಸುಮಾರು 12 ಗಂಟೆಯಿಂದ 1 ಗಂಟೆ ಸಮಯ ಇರ್ಬೋದು. ಈ ಥರ ಕಳ್ತನ ಆಗಿದೆ ಅಂತ ಯಾರಾದರೂ ಹೇಳಿದ್ರಾ, ಇಲ್ಲಾಂದ್ರೆ ನಿಮ್ಗೆ ಹೆಂಗೆ ಗೊತ್ತಾಯ್ತು ಸರ್? ಅದು ನನ್ನ ಮಗ ಕಾಲೇಜ್ಗೆ ಹೋಗಿದ್ದ. ಮಧ್ಯಾಹ್ನ ಟೈಮ್ ಅವನು ಹಾಫ್ ಡೇ ಇತ್ತು ಇವತ್ತು. ಸದ್ಯ ಮಧ್ಯಾಹ್ನ ಬಂದಾಗ ಅವನು ನೋಡಿದ್ದಾನೆ. ಸಡನ್ನಾಗಿ ಗೇಟ್ ಓಪನ್ ಇದೆ, ಡೋರ್ ಓಪನ್ ಆಗಿದ್ದಾಗ ಕೆಲ್ಸಕ್ಕೆ ಹೋಗ್ತಿಲ್ಲ ಡೈಲಿ, ಇವತ್ತು ಯಾಕೆ ಓಪನ್ ಇದೆ ಅಂತ ಸಡನ್ನಾಗಿ ಬಂದಿದ್ದಾನೆ. ಬಟ್ ಆ ಥಿಂಗ್ಸಲ್ಲೇ ಎರಚಾಡಿರೋದು ನೋಡಿ ತಕ್ಷಣ ನಮಗೆ ಫೋನ್ ಮಾಡ್ದೆ. ಆಗ ಗೊತ್ತಾಯಿತು ಸರ್ ವಿಷಯ ನಮಗೆ. ಆಗ ನೀವೇನು ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ಟರಾ, ಇಲ್ಲಾಂದ್ರೆ ತಿಳಿಸಿದ್ರಾ? ತಿಳಿಸಿದ್ವಿ ಸರ್, ಪೊಲೀಸ್ನವ್ರು ತಿಳಿಸಿದ್ವಿ, ಬಂದಿದ್ದರು, ಬಂದೆಲ್ಲ ಹಾಜರು ಮಾಡಿದ್ದಾರೆ. ಮೇಡಮ್, ಈಗ ನೆಕ್ಸ್ಟ್ ನೀವು CC ಕ್ಯಾಮ್ರಾ ಹಾಕಿಲ್ಲ ಅಂತ ಹೇಳಿದ್ರಾ? ಹೌದು ಸರ್, ಹಾಕಿಲ್ಲ. ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ ಮೇಡಮ್. CC ಕ್ಯಾಮ್ರಾ ಹಾಕ್ಸ್ಬೇಕಿತ್ತು ಸರ್, ಅದನ್ನು ಹಾಕ್ಸಿರ್ಲಿಲ್ಲ ನಾವು. ಈಗ ಅನಿಸ್ತಿದೆ ನಾವು ಫಸ್ಟು ಅದನ್ನು ನಾವು ಉದಾಸೀನ ಮಾಡಿ ಯಾವ ವಿಷಯನೂ ನೆಗ್ಲೆಕ್ಟ್ ಮಾಡ್ಬಿಟ್ಟ ತಕ್ಷಣ ನಾವು ಅದನ್ನು ಮಾಡಿದ್ದಿದ್ರೆ ಇವತ್ತು ಸ್ವಲ್ಪ ಏನಾದ್ರು ನಮಗೆ ಕ್ಲೂ ಬೇಗ ಅಟ್ಲೀಸ್ಟ್ ಹಿಂಗಾಗಿರೋದು ಸ್ವಲ್ಪ ನಮ್ಗೆ ಬೇಗ ಸಿಗ್ತಾಯಿತ್ತು, ಸುಳ್ಳು ಸಿಗ್ತಾಯಿತ್ತು. ಮೇಡಮ್, ಸಾರ್ವಜನಿಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಈ ರೀತಿ ಮುಂದಿನ ದಿನಗಳಲ್ಲಿ ಇಂಥ ಸಮಸ್ಯೆಗಳು ನಿಮಗೆ ಎದುರಾದಂಗೆ ಬೇರೆಯವ್ರಿಗೂ ಎದುರಾಗಬಾರ್ದು. ಹೌದು, ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಪ್ರತಿಯೊಬ್ಬರೂ ಕೂಡ ಸಾರ್ವಜನಿಕರು ತುಂಬ ಎಚ್ಚೆತ್ಕೊಳ್ಬೇಕು. ಯಾಕಂದರೆ ನಾವು ಏನು ಮಾಡ್ತೀವಿ, ಈ ಥರ ಯಾವುದೋ ಒಂದು ಇನ್ಸಿಡೆಂಟ್ ಆದಾಗ ಏನು ಮಾಡ್ತೀವಿ, ಸ್ವಲ್ಪ ದಿವಸ ಅಲರ್ಟ್ ಆಗ್ತೀವಿ, ಆಮೇಲೆ ಏನು ಮಾಡ್ತೀವಿ, ಕೇರ್ಲೆಸ್ ಆಗಿಬಿಡ್ತೀವಿ. ಇಲ್ಲ ಇದು ಆಗಲ್ಲ ಅಂದ್ಬಿಟ್ಟು ಏನೋ ಹಿಂಗೆ ಆದ ತಕ್ಷಣ ಏನು ಮಾಡ್ತೀವಿ, ಅವಾಗ ಸ್ವಲ್ಪ ಎಲ್ಲರಲ್ಲೂ ಭಯ ಹುಟ್ಟುತ್ತೆ. ಆದರೆ ಏನು ಮಾಡಬೇಕು, ಪ್ರತಿ ದಿವಸನೂ ಕೂಡ ನಾವು ಎಚ್ಚರಿಕೆಯಿಂದ ಇದ್ದರೆ ಒಳ್ಳೆಯದು. ಯಾವುದೂ ಕೂಡ ಉದಾಸೀನ ಮಾಡದೆ ಇವಾಗ ತುಂಬ ಕಷ್ಟ, ಒಳ್ಳೆಯದಲ್ಲ. ಪ್ರತಿ ದಿವಸನೂ ಪ್ರತಿ ಕ್ಷಣವೂ ಎಚ್ಚರಿಕೆಯಿಂದ ಇದ್ದರೆ ನಮಗೆ ತುಂಬ ಒಳ್ಳೆಯದು ಸರ್. ಜೊತೆಗೆ ನೀವಿರೋ ಜಾಗದ ಅಕ್ಕಪಕ್ಕದ ನಿವಾಸಿಗಳು ಕೂಡ ಒಂದು ಏರಿಯಾ ಅಂತ ಬಂದಮೇಲೆ ಅವರು ಕೇರ್ಫುಲ್ ಆಗಿರೋದು ಒಳ್ಳೆಯದು. ಯಾಕೆಂದರೆ ನಿಮಗೆ ಸೇಫ್ಟಿಯಾಗಿ ಅಕ್ಕಪಕ್ಕದವ್ರು ಇರಬೇಕು, ಅಕ್ಕಪಕ್ಕದವ್ರ ಸೇಫ್ಟಿಯಾಗಿ ನೀವಿರಬೇಕು. ಈ ವಿಚಾರವಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಅಂದರೆ ಫಸ್ಟು ಹೊಂದಾಣಿಕೆ ಇರಬೇಕು ಸರ್. ಅಕ್ಕಪಕ್ಕದವರು ಒಂದು ರೋಡು ಅಂತ ಅಂದಮೇಲೆ ಯಾರೋ ಒಬ್ರು ಇಲ್ಲ ಅಂತ ಅಂದಾಗ ಏನು ಮಾಡಬೇಕು, ಎಲ್ಲರೂ ಒಂದು ಅಕ್ಕಪಕ್ಕ ಮನೆಯ ಮೇಲೆ ಎಲ್ಲರೂ ಗಮನ ಹರಿಸ್ತಾ ಇರಬೇಕು. ಯಾರು ಬರ್ತಾರೆ, ಈಗ ಪ್ರತಿಯೊಬ್ಬ ಮನೆಗೂ ಡೈಲಿ ಯಾರು ಬರ್ತಾರೆ ಹೋಗ್ತಾರೆ ಅನ್ನೋದು ಗೊತ್ತಿರುತ್ತೆ ಸಾಮಾನ್ಯ. ಅದು ಸ್ವಲ್ಪ ಎಲ್ಲರೂ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಂಬಿಟ್ರೆ, ಅಬ್ಸರ್ವ್ ಮಾಡ್ತಾ ಇದ್ದರೆ ಈ ಥರಗಳು ಘಟನೆಗಳು ಆಗಲ್ಲ. ಅಟ್ಲೀಸ್ಟ್ ತಕ್ಷಣ ಆದಾಗ ಯಾರೋ ಅಕ್ಕಪಕ್ಕದವ್ರು ನೋಡಿ ಸ್ವಲ್ಪ ಹಿಂಗೇನೋ ಅವ್ರು ಬಂದಾಗ ಸ್ವಲ್ಪ ಅಲರ್ಟ್ ಆಗಿಬಿಟ್ರೆ ಅವ್ರು ಅಷ್ಟು ಧೈರ್ಯವಾಗಿ ಹೊಡಿಯೋಕ್ಕಾಗಲ್ಲ. ಅದರಿಂದ ಅಕ್ಕಪಕ್ಕದವ್ರು ಸ್ವಲ್ಪ ಸಹಕಾರ ಇರಬೇಕು ಸರ್ ಇದರಲ್ಲಿ. ಜೊತೆಗೆ CC ಕ್ಯಾಮ್ರಾ, ಹೌದು, CC ಕ್ಯಾಮ್ರಾ ಇರೋದು ಇರಲೇಬೇಕು ಸರ್. ಅದು ಕಂಪಲ್ಸರಿ ಹಾಕ್ಸ್ಬಿಟ್ರೆ ಒಳ್ಳೆಯದು ಅದು.